ಎಲ್ರಿಗೂ ನಮಸ್ಕಾರ. ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆತ್ಮೀಯ ಮುಖ್ಯೋಪಾಧ್ಯಾಯರೇ, ಇಂದಿನ ಈ ವಿಡಿಯೋದಲ್ಲಿ ನಾವು SAGS MDM ವೆಬ್ಸೈಟ್ನಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ವಿತರಿಸಿದಂಥ ಬಾಳೆಹಣ್ಣು ಹಾಗೂ ಮೊಟ್ಟೆಯ ಮಾಹಿತಿಯನ್ನು ಹೇಗೆ ಆನ್ಲೈನ್ನಲ್ಲಿ ಇಂದೀಕರಿಸಬೇಕು ಅಂತ ತಿಳ್ಕೊಳ್ಳೋಣ. ಇದು ಅತ್ಯಂತ ತುರ್ತಾಗಿ ಮಾಡಬೇಕಾಗಿರುವಂತಹ ಕೆಲಸ ಹಾಗೂ ಅತ್ಯಂತ ಸುಲಭದಾಯ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಹೇಗೆ ಆನ್ಲೈನ್ನಲ್ಲಿ ಮಾಹಿತಿಯನ್ನು ಇಂದೀಕರಿಸಬೇಕು ಅಂತ ತಿಳ್ಕೊಳ್ಳೋಣ. ಮೊದಲೇದಾಗಿ ಕ್ರೋಮ್ ಬ್ರೌಸರ್ನಲ್ಲಿ STS MDM ಎಂದು ಟೈಪ್ ಮಾಡಿದಾಗ ನಮಗೆ ಈ ರೀತಿಯ ಪುಟ ಓಪನ್ ಆಗುತ್ತೆ. ಅಲ್ಲಿ ಶಾಲೆಯ ಯೂಸರ್ ID, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಹಾಕಿ ನಾವು ಲಾಗಿನ್ ಅನ್ನು ಕೊಟ್ಟಾಗ ಈ ರೀತಿಯ ಪುಟ ಓಪನ್ ಆಗುತ್ತೆ. ಈ ಪುಟದ ಎಡಭಾಗದಲ್ಲಿ ಇರುವಂತಹ 3 ಅಡ್ಡಗೆರೆಗಳನ್ನು ನಾವು ಕ್ಲಿಕ್ ಮಾಡಿದಾಗ ಹಲವಾರು ಸಬ್ ಟೈಟಲ್ಗಳು ಓಪನ್ ಆಗುತ್ತವೆ. ಅದರಲ್ಲಿ SNF ಇನ್ಫಾರ್ಮೇಷನ್ ಫಾರ್ ಜನವರಿ ಆ್ಯಂಡ್ ಫೆಬ್ರವರಿ 2026 ಅನ್ನು ಆಯ್ಕೆ ಮಾಡಿದಾಗ ಮುಂದಿನ ಪುಟ ತೆರೆಯುತ್ತದೆ. ಅಲ್ಲಿ ನಮ್ಮ ಶಾಲೆಯ ಮೂಲಭೂತ ಮಾಹಿತಿಗಳು ಆಟೋಫೆಚ್ ಆಗಿದ್ದು ಸರ್ಚ್ ಬಟನ್ ಅನ್ನು ಕೊಟ್ಟಾಗ ಈ ರೀತಿಯ ಒಂದು ಪುಟ ಓಪನ್ ಆಗುತ್ತೆ. ಇದರಲ್ಲಿ ನಾವು ಜನವರಿ ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ಶಾಲೆಯಲ್ಲಿ ವಿತರಿಸಿದಂತಹ ಬಾಳೆಹಣ್ಣು ಹಾಗೂ ಮೊಟ್ಟೆಯ ಮಾಹಿತಿಯನ್ನು ಇಂದೀಕರಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದರಲ್ಲಿ ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನಲ್ಲಿ ನೀಡಲಾಗಿರುವಂತಹ ಮಾಹಿತಿಯನ್ನು ನಾವು ಇಂದೀಕರಿಸಬೇಕು. ಆದರೆ ಈ ಸದ್ಯ ನಾವು ಜನವರಿ ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ವಿತರಿಸಿದಂತಹ ಮೊಟ್ಟೆ ಹಾಗೂ ಬಾಳೆಹಣ್ಣಿನ ಮಾಹಿತಿಯನ್ನು ನಾವು ಹಾಕಬೇಕಾಗುತ್ತೆ. ಶಾಲೆಯ ಎನ್ರೋಲ್ಮೆಂಟ್ ಆಟೋಫೆಚ್ ಆಗಿದ್ದು ಮುಂದಿನ ಕಾಲಂಗಳಲ್ಲಿ ನಾವು ಕ್ಯುಮುಲೇಟಿವ್ ಅಟೆಂಡೆನ್ಸ್ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಇರುವಂತಹ ಒಟ್ಟು ಹಾಜರಾತಿ ಎಷ್ಟಿದೆ ಅಂತ ನಮೂದಿಸಬೇಕು. ಹಾಗೆ ಕ್ಯುಮುಲೇಟಿವ್ ಎಗ್ ಕನ್ಸ್ಯೂಮ್ಡ್ ಹಾಗೂ ಕ್ಯುಮುಲೇಟಿವ್ ಬನಾನಾ ಕನ್ಸ್ಯೂಮ್ಡ್ ವಿತರಿಸಿದಂತಹ ಮಾಹಿತಿಯ ಸಂಪೂರ್ಣ ಮಾಹಿತಿಯನ್ನು ನಾವು ಇದರಲ್ಲಿ ಹಾಕಿ ಇದನ್ನು ಸೇವ್ ಕೊಡಬೇಕಾಗುತ್ತೆ. ಈ ರೀತಿ ನಾವು ಜನವರಿ ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ವಿತರಿಸಿದಂಥ ಬಾಳೆಹಣ್ಣು ಹಾಗೂ ಮೊಟ್ಟೆಯ ಮಾಹಿತಿಯನ್ನು ನಾವು ಇದರಲ್ಲಿ ಇಂದೀಕರಿಸಿ ಸೇವ್ ಕೊಡೋಣ. ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದ ಡಾಟಾ ಅಂತ ಕೇಳುತ್ತೆ. ಓಕೆ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಪಾಪಪ್ ಮೆಸೇಜ್ ಬರುತ್ತೆ, ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ. ಈ ರೀತಿ ನಾವು ನಮ್ಮ ಶಾಲೆಯಲ್ಲಿ ವಿತರಿಸಿದಂತಹ ಬಾಳೆಹಣ್ಣು ಹಾಗೂ ಮೊಟ್ಟೆಯ ಮಾಹಿತಿಯನ್ನು ನಾವು ಈ ರೀತಿ ಆನ್ಲೈನ್ನಲ್ಲಿ ಇಂದೀಕರಿಸಬಹುದು. ತಮಗೆ ಈ ಮಾಹಿತಿ ಇಷ್ಟವಾದರೆ ದಯಮಾಡಿ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಹಲವಾರು ವಿಷಯಗಳೊಂದಿಗೆ ತಮ್ಮ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮೊಂದಿಗೆ ಬರ್ತೀವಿ. ಧನ್ಯವಾದಗಳು.